ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪುಟ್ಟ ಬ್ಲಾಗ್. ಇವತ್ತು ಶ್ರಾವಣದ ಶುಕ್ರವಾರ. ಅದಕ್ಕೆ ನಾವಿವತ್ತು ಇಲ್ಲೇ ನಮ್ಮ ಮನೆ ಹತ್ತಿರ ವಾಕಬಲ್ ಡಿಸ್ಟೆನ್ಸಲ್ಲಿರುವಂತಹ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದೇವಸ್ಥಾನ ತುಂಬಾ ಅಟ್ರಾಕ್ಟಿವ್, ತುಂಬಾ ತಾಯಿ ಎದ್ದು ಬರೋ ಹಾಗೆ ಒಂದು ಕಳೆ ಇದೆ. ಆ ತಾಯಿ ದೇವಸ್ಥಾನ ಅಂತ ಒಳ್ಳೆ ದೇವಸ್ಥಾನ. ಇಲ್ಲಿ ತುಂಬ ಜನ ನಡ್ಕೊಳ್ತಾರೆ. ತುಂಬ ಸತ್ಯ ಇದೆ ಅನ್ನೋವಂತಹ ಪ್ರತೀತಿ, ನಂಬಿಕೆ ಇದೆ. ಬನ್ನಿ ಹಾಗಾದರೆ ಆ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದ ಪ್ರಾಂಗಣ, ಆ ದೇವಸ್ಥಾನದಲ್ಲಿ ಆ ಕೊಲ್ಲಾಪುರದಮ್ಮದ ತಾಯಿಯ, ಮಹಾಲಕ್ಷ್ಮಿ ತಾಯಿಯ ದರ್ಶನವನ್ನು ಮಾಡ್ಕೊಂಬರೋಣ. ಇದು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಂತಹ ದೇವಸ್ಥಾನ, ಆದರೆ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಿರುವಂತಹ ದೇವಸ್ಥಾನ. ಇದು ದೇವಸ್ಥಾನಕ್ಕೆ ನಾವು ಬಂದ್ವಿ. ಬನ್ನಿ ಹಾಗಾದರೆ ಒಳಗಡೆ ಹೋಗಿ ಆ ತಾಯಿಯ ದರ್ಶನವನ್ನು ಮಾಡ್ಕೊಂಬರೋಣ. ಸೊ ಫ್ರೆಂಡ್ಸ್, ನಾವು ಇವತ್ತು ಶುಕ್ರವಾರ, ಅದು ಶ್ರಾವಣದ ಶುಕ್ರವಾರ ಆಗಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವತ್ತು ಶುಕ್ರವಾರ ಕೊಲ್ಲಾಪುರದಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ನಿಮಗೆ ಆ ತಾಯಿಯ ದರ್ಶನ ಮಾಡಿಸಿದ್ದು ತುಂಬ ಇಷ್ಟ ಆಯಿತು. ಆ ಭಾವ ಪರವಶ, ಆ ಭಕ್ತಿ ಪರವಶರಾದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಈ ವ್ಲಾಗ್ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಡ್ರೆಸ್ ಚೇಂಜ್ ಮಾಡಿ ಈಗ ಆಶುಗೆ ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಕೂತ್ಕೊಂಡಿದ್ದೀನಿ. ಆಶು ಹೋಮ್ವರ್ಕ್ ಮಾಡಿದ್ದಾದಮೇಲೆ ನಿಮಗೆಲ್ಲರಿಗೂ ಗೊತ್ತು ಅವ್ನು ಆನ್ಲೈನ್ ಕ್ಲಾಸಸ್ ಅಂತ. ಈಗ ಅವನು ಹೋಮ್ವರ್ಕ್ ಮಾಡಿದ್ದಾದಮೇಲೆ ಅವನು ಅವ್ರ ಟೀಚರ್ಗೆ ಅದನ್ನ ಅಪ್ಲೋಡ್ ಮಾಡಬೇಕು ಲ್ಯಾಪ್ಟಾಪಲ್ಲಿ. ಸೊ ಅವ್ರಿಗೆ ಆ ಕೆಲಸ ಎಲ್ಲ ನಾನು ಮುಗಿಸ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸೇ ಬಾಯ್. ಬಾಯ್. ಬಾಯ್.